ನಮಸ್ತೆ ವೀಕ್ಷಕರೇ, ಇದು ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ 601ನೇ ಸಂಚಿಕೆ. ಈ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನಿಮ್ಮ ಒಂದೇ ಒಂದು ಸಬ್ಸ್ಕ್ರಿಪ್ಷನ್ ನಮ್ಮ ಚಾನಲಿಗೆ ಹಾಗೆ ಮತ್ತು ನನಗೆ ಮೋಟಿವೇಶನ್ ಅನ್ನೋದನ್ನು ಯಾವತ್ತಿಗೂ ಮರಿಬೇಡಿ. ಈ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾವು ನೋಡೋದಾದರೆ, ಶ್ರವಣ್ ತನ್ನ ಮಗಳು ಅಶ್ವಿನಿದ ಎಲ್ಲ ಬಟ್ಟೆಗಳಾಗಿರ್ಬೋದು ಅಥವಾ ಪ್ರತಿಯೊಂದು ಏನೇನಿರುತ್ತೆ ವಸ್ತುಗಳನ್ನೆಲ್ಲನೂ ಬಾಕ್ಸಿಗೆ ತುಂಬಿಸ್ತಾ ಇರ್ತಾರೆ. ಯಾಕಂತಂದರೆ ಅವಳು ಮಾಡಿರೋ ಮೋಸ ಮನೆಯವ್ರಿಗೆಲ್ರಿಗೂ ಗೊತ್ತಾಗಿರುತ್ತೆ. ಎಸ್ಪೆಷಲಿ ಶ್ರವಣಿಗೆ ತುಂಬ ಹರ್ಟ್ ಆಗಿರುತ್ತೆ. ಸೊ ಹಾಗಾಗಿ ಅವಳ ನೆನಪುಗಳು ಯಾವುದೂ ಕೂಡ ಮನೇಲಿರಬಾರ್ದು ಅಂತ ಹೇಳಿ ಅವಳಿಗೆ ಸೇರಿದಂತಹ ಬಟ್ಟೆ ಆಗಿರ್ಬೋದು, ಫೋಟೋಗಳಾಗಿರ್ಬೋದು, ಪ್ರತಿಯೊಂದನ್ನು ತೆಗೆದು ಬಾಕ್ಸ್ಗೆ ಹಾಕ್ತಿರ್ಬೇಕಿದ್ರೆ ಅವ್ರ ಮನಸ್ಸಿಂದ ಕೆಲವು ಮಾತುಗಳು ಹೊರಗಡೆಗೆ ಬರುತ್ತೆ. ಅವ್ರು ಹೇಳ್ತಾರೆ, ಇನ್ಯಾವತ್ತೂ ಮೋಸ ಹೋಗಲ್ಲ, ಇನ್ಯಾವತ್ತೂ ನನ್ನ ಮೋಸ ಹೋಗದೇ ಇರೋ ಹಾಗೆ ನಾನಿರಬೇಕು ಅಂತ. ಪಾಪ ಆ ಬೇಜಾರಿನ ಮಾತುಗಳು ಎಷ್ಟು ರೀತಿ ಹರ್ಟ್ ಮಾಡಿರುತ್ತೆ, ಎಷ್ಟು ಡೀಪಾಗಿ ಹರ್ಟ್ ಮಾಡಿರುತ್ತೆ ಅನ್ನೋದು ಅಲ್ಲೇ ಗೊತ್ತಾಗುತ್ತೆ. ಅದಾದಮೇಲೆ ಅವ್ರು ಮಾತಾಡ್ತಾ ಹೇಳ್ತಾರೆ, ನಾನಿವಾಗ ಯಾವ ಥರ ಸಿಚುವೇಷನಲ್ಲಿದ್ದೀನಿ ಅಂತಂದರೆ, ಮುಂದೊಂದು ದಿನ ನನ್ನ ನಿಜವಾದ ಮಗಳು ಕೂಡ ಎದುರುಗಡೆ ಬಂದರೂ ನಾನು ಐಡೆಂಟಿಫೈ ಮಾಡಲ್ವೇನೋ, ಅಥವಾ ಕ್ರಾಸ್ ಚೆಕ್ ಮಾಡಿ ಇವಳೇನ ನನ್ನ ಮಗಳು, ಇವಳು ಹಿಂಗೆಲ್ಲ ಮಾಡ್ತಾಳ ಅಂತ ನೋಡಿ ಒಳಗೆ ತಗೋಬೇಕೇನೋ, ಆ ಥರ ಸಿಚುವೇಷನಿಗೆ ಬಂದುಬಿಟ್ಟಿದ್ದೀನಿ ನಾನು. ಈ ಥರ ಎಲ್ಲ ಆದರೆ ಏನು ಮಾಡೋದು ಜೀವನದಲ್ಲಿ, ಯಾವ ರೀತಿ ಇದು ಮಾಡೋದು ಅಂತ ಬೇಜಾರು ಮಾಡ್ಕೊತಾರೆ. ಅದಾದಮೇಲೆ ಸ್ವಲ್ಪ ಹೊತ್ತಿಗೆ ಅವರೇ ಹೇಳ್ತಾರೆ, ಪರವಾಗಿಲ್ಲ, ನನ್ನ ಮಗಳಿಲ್ಲ ಅಂದರೆ ಏನಂತೆ, ಮಗಳಿಗಿಂತ ಹೆಚ್ಚಾಗಿ ಪ್ರೀತಿ ಕೊಡುವಂತಹ ನನ್ನ ಶಾರದಾ ನನಗೆ ಮತ್ತೆ ಸಿಕ್ಕಿದ್ದಾಳೆ, ಅವಳ ಜೊತೆ ನನ್ನ ಜೀವನ ಮತ್ತೆ ನಡೀತಾ ಇದೆ. ಹಾಗೆ ಮಗಳ ರೀತಿ ನನ್ನ ಕಣ್ಣೀರೊರೆಸುವಂತಹ ಭೂಮಿ ನನ್ನ ಜೊತೆ ಇದ್ದಾಳೆ. ನನ್ನ ಮುಖದಲ್ಲಿ ಒಂದೇ ಒಂಚೂರು ನಗು ಆದರೆ, ಬೇಜಾರಾದರೆ ಮತ್ತೆ ಆ ಮುಖದಲ್ಲಿ ನಗುನ ತರ್ಸೋಕ್ಕೆ ನನ್ನ ಕುಟುಂಬ ನನ್ನ ಜೊತೆಗಿದೆ, ಇನ್ನೇನು ಬೇಕು ನನಗೆ, ಸಾಕು ಅಂತ ಹೇಳಿ ಅವ್ರಿಗೆ ಮೋಟಿವೇಟ್ ಮಾಡ್ಕೊತಾರೆ. ಅದಾದಮೇಲೆ ಹೇಳ್ತಾರೆ, ಶ್ರವಣ ಇಷ್ಟಿದ್ರೆ ಸಾಕು ಕಣೋ, ಜೀವನ ಹೆಂಗೆ ಬೇಕಾದರೂ ಮಾಡ್ಬೋದು, ಇನ್ಮೇಲೆ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ, ಜೀವನ ಚೆನ್ನಾಗಿ ನಡೆಯುತ್ತೆ ಅಂತ ಅಂದ್ಕೊಂಡು ಮುಂದುವರಿ, ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡ ಅಂತ ಹೇಳಿ ಬಾಕ್ಸ್ಗೆ ಹಾಕಿ ಎಲ್ಲನೂ ಅಲ್ಲಿಂದ ತೊಗೊಂಡು ಹೋಗ್ತಾರೆ. ಇನ್ನೊಂದು ಕಡೆ ಏನಾಗುತ್ತೆ, ನಮ್ಮ ಭೂಮಿ ಪ್ರೀತಿಯಿಂದ ಶಾರದಾ ಅವರಿಗೆ ಹಣ್ಣುಗಳನ್ನ ಕಟ್ ಮಾಡಿ ತಿನ್ನಿಸ್ತಾ ಇರ್ತಾಳೆ. ಅಂದರೆ ಗಾರ್ಡನ್ ಏರಿಯಾದಲ್ಲಿ ಇಬ್ಬರೇ ಕೂತಿರ್ತಾರೆ ಸೋಫಾ ಮೇಲೆ. ನಿಧಾನಕ್ಕೆ ಶಾರದಾ ಅವರಿಗೆ ನಮ್ಮ ಭೂಮಿ ಒಂದೊಂದಾಗಿ ಹಣ್ಣುಗಳನ್ನೇ ತಿನ್ನಿಸ್ತಾ ಅವಳಿಗೆ ಕೆಲವು ವಿಷಯಗಳು, ಅಜಿತ್ ಮಾತಾಡಿದ ವಿಷಯಗಳು, ನಿನ್ನೆ ಸಂಚಿಕೆಲ್ಲ ಹೇಳಿದಂತಹ ಒಂದಷ್ಟು ವಿಷಯಗಳೇನಿದೆ ಅದೆಲ್ಲ ಬೇಜಾರಾಗಿರುತ್ತೆ. ಅದನ್ನೆಲ್ಲನೂ ಅವಳಿಗೆ ಯಾರ ಹತ್ರ ಆದರೂ ತೋಡ್ಕೋಬೇಕನ್ಸುತ್ತೆ. ಅದಕ್ಕೆ ಬೇರೆ ಯಾರೂ ಇರಲಿಲ್ಲ ಅಂತ ಹೇಳಿ ಶಾರದಾ ಅವ್ರ ಹತ್ರನೇ ಮಾತಾಡೋಕ್ಕೆ ಶುರು ಮಾಡ್ತಾಳೆ. ಅವಳು ಹೇಳ್ತಾಳೆ, ಶಾರದಮ್ಮ ಯಾಕೋ ಗೊತ್ತಿಲ್ಲ, ನನಗೆ ನಿಮ್ಮ ಹತ್ರ ಮಾತಾಡಬೇಕು ಅನಿಸ್ತಿದೆ, ನಿಮ್ಮ ಹತ್ರ ಎಲ್ಲನೂ ಓಪನ್ ಆಗಿ ಹೇಳಬೇಕು ಅಂತ ಅನ್ನಿಸ್ತಿದೆ, ನೀವೇನು ಅಂದ್ಕೊಳ್ಳಲ್ಲ ಅಲ್ವಾ ಅಂತ. ಶಾರದವರು ಪಿಳಿ ಅಂತ ಕಂಡುಬಿಡ್ತಾ ನೋಡ್ತಾ ಇರ್ತಾರೆ. ಆವಾಗ ಭೂಮಿ ಹೇಳ್ತಾಳೆ, ನನಗೂ ಈ ಮನೆಗೂ ಸಂಬಂಧ ಮುಗೀತು ಶಾರದಮ್ಮ, ಇದಾದಮೇಲೆ ನಾನು ಇಲ್ಲಿರಲ್ಲ, ನನಗಾಗ್ತಿಲ್ಲ ಅಂತ. ಪಾಪ ಹಂಗೆ ಅಂದಿದ ತಕ್ಷಣವೇ ಶಾರದವ್ರಿಗೆ ಒಂದು ಸಲ ಫುಲ್ ಶಾಕ್ ಆಗುತ್ತೆ. ಅವ್ರಿಗೆ ಏನು ಹೇಳ್ಬೇಕಂತ ಗೊತ್ತಾಗಲ್ಲ, ಕಣ್ಣನ್ನು ಇಷ್ಟು ಅಗಲ ಮಾಡ್ಕೊಂಡು ನೋಡ್ತಾ ನಿಂತ್ಕೊಬಿಡ್ತಾರೆ. ಆವಾಗ ಭೂಮಿ ಹೇಳ್ತಾಳೆ, ಹ್ಞೂ ಅಮ್ಮ, ಯಾಕಂದರೆ ನನ್ನನ್ನು ಮದುವೆ ಮಾಡ್ಕೊಂಡು ಕರ್ಕೊಬಂದ್ರಲ್ಲ ನಮ್ಮ ಸಾಹೇಬರು, ಅವರಿಗೆ ನನ್ನ ಕಂಡ್ರೇ ಆಗ್ತಿಲ್ಲ ಇವಾಗ. ನನ್ನ ಮನೇಲಿದ್ದರೆ ಅವರಿಗೆ ಆಗಲ್ವಂತೆ, ಉರಿದೋಗತ್ತಂತೆ. ಅದಾದಮೇಲೆ ಹೆಂಗಾದರೂ ಮಾಡಿ ನನ್ನ ಮನೆಯಿಂದ ತೊಲಗಿಸಿದ್ರೆ ಸಾಕು ಅಂತ ಕಾಯ್ತಿದ್ದಾರೆ ಶಾರದಮ್ಮ. ಏನು ಮಾಡಲಿ ನೀವೇ ಹೇಳಿ, ನಮ್ಮಪ್ಪ ನನ್ನನ್ನು ಜೀವನ ಪೂರ್ತಿ ದುಡ್ಡು ತಿನ್ನೋ ಹಾಗೆ ಸಾಕಿದ್ದಾರೆ. ಇವಾಗ ನೋಡಿದ್ರೆ ಇವ್ರ ಹತ್ರ ಎಲ್ಲ ಯಾಕೆ ಅನ್ಸ್ಕೋಬೇಕು ನಾನು, ನನಗೆ ಬದುಕೋವಂಥ ಅರ್ಹತೆ ಇಲ್ವಾ ಅಥವಾ ಬದುಕೋವಂಥ ಹಕ್ಕಿಲ್ವಾ, ಇವ್ರ ಹತ್ರ ಎಲ್ಲ ಈ ಥರ ಕೇಳಿಸ್ಕೊಂಡು ಬದುಕಬೇಕಾ ನಾನು ಶಾರದಮ್ಮ, ನೀವೇ ಹೇಳಿ ಅಂತ ನಮ್ಮ ಭೂಮಿ ಹೇಳ್ತಾಳೆ. ಹಾಗೆ ಮತ್ತೆ ಮಾತು ಮುಂದುವರಿಸಿ ಹೇಳ್ತಾಳೆ, ಅವರಿಗೆ ತಾಳ್ಮೆನೇ ಇಲ್ಲ ಶಾರದಮ್ಮ. ಯಾಕಂತ ಅಂದರೆ ನಾನು ಹೇಳೋದನ್ನು ಕೇಳಿಸ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಏನೋ ಅವರೊಬ್ಬರಿಗೆ ಕೋಪ ಬರೋದಾ, ನನಗೇನು ಕೋಪ ಬರಲ್ವ, ಈ ಥರ ಎಲ್ಲ ಅನ್ಸ್ಕೊಂಡು ಏನಕ್ಕೆ ಇರಬೇಕು ನಾನು. ಎಷ್ಟೋ ಸಲ ನಾನು ಮಾತಾಡಬೇಕು ಅಂತ ಟ್ರೈ ಮಾಡಿದ್ದೀನಿ, ಹೇಳಬೇಕು ಅಂತ ಟ್ರೈ ಮಾಡಿದ್ದೀನಿ, ಅವ್ರು ಕೇಳೋಕ್ಕೆ ರೆಡಿ ಇಲ್ಲ. ನಾನು ಪ್ರತಿ ಸಲ ಹೇಳಬೇಕು ಅಂತ ಅಂದ್ಕೊಂಡಾಗಲೂ ಕೂಡ ಅವರು ಬೈತಾರೆ, ಹೊರಟೋಗ್ತಾರೆ, ನಿಂತ್ಕೊಳ್ಳೋದೇ ಇಲ್ಲ, ನನ್ನ ಮಾತು ಕೇಳೋದೇ ಇಲ್ಲ. ಏನು ಶಾರದಮ್ಮ ಹೀಗೆಲ್ಲ ಆಗಿಬಿಟ್ರೆ ಏನು ಚೆನ್ನಾಗಿರುತ್ತೆ, ನೀವೇ ಹೇಳಿ. ಅದಾದಮೇಲೆ ನನ್ನ ಬಟ್ಟೆ ಎಲ್ಲನೂ ಪ್ಯಾಕ್ ಮಾಡಿ ಅವರೇ ಇಟ್ಟಿದ್ದಾರೆ ಗೊತ್ತಾ, ಹೇಗಿರುತ್ತೆ ಇದನ್ನೆಲ್ಲ ನೋಡಿ ನನಗೆ ಅಂತ ಹೇಳ್ತಾರೆ. ಅದನ್ನು ಕೇಳಿ ಪಾಪ ಶಾರದವ್ರಿಗೂ ತುಂಬ ಬೇಜಾರಾಗ್ಬಿಡುತ್ತೆ. ನಮ್ಮ ಭೂಮಿ ಕೂಡ ಜೋರಾಗಿ ಅಂತ ಹೇಳೋಕ್ಕೆ ಶುರು ಮಾಡಿಬಿಡ್ತಾಳೆ. ಆಮೇಲೆ ಭೂಮಿ ತನ್ನ ಪ್ಲ್ಯಾನನ್ನು ತಿಳಿಸ್ಕೊಡ್ತಾಳೆ. ಏನಂತ ಅಂದರೆ, ಇವತ್ತು ರಾತ್ರಿ ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ, ನಾನು ಇಲ್ಲಿರಲ್ಲ ಶಾರದಮ್ಮ, ಅದಕ್ಕೆ ಎಲ್ಲನೂ ಇವತ್ತು ಹೊರಡೋಕ್ಕೆ ಪೂರ ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ಹಂಗೆ ಅಂದಿದ ತಕ್ಷಣವೇ ಶಾರದವ್ರಿಗೆ ಒಂಥರ ಆಗಿಬಿಡುತ್ತೆ. ಅವ್ರಿಗೆ ಏನು ಹೇಳಬೇಕಂತಲೇ ಗೊತ್ತಾಗಲ್ಲ, ಅಥವಾ ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತಲೂ ಗೊತ್ತಾಗಲ್ಲ. ಅದಾದಮೇಲೆ ನಮ್ಮ ಶಾರದವ್ರ ಮುಖನೇ ನೋಡ್ತಾ ಭೂಮಿ ಹೇಳ್ತಾಳೆ, ಅದಾದಮೇಲೆ ನಾನು ಊಟ ಮಾಡಿಸಿದ್ರೇ ನೀವು ಊಟ ಮಾಡೋದು ಅಂತ ಗೊತ್ತು, ನಾನು ಹೇಳಿದ್ರೇ ನೀವು ಹಣ್ಣುಗಳು ತಿನ್ನೋದು ಅಥವಾ ಟ್ಯಾಬ್ಲೆಟ್ ತೊಗೊಳ್ಳೋದು ಅಂತ ಗೊತ್ತು, ಆದರೆ ನೀವು ಹಂಗೆಲ್ಲ ಮಾಡಬಾರ್ದು. ಈ ಮನೇಲಿ ಯಾರೇ ಪ್ರೀತಿಯಿಂದ ಏನೇ ತಿನ್ನಿಸಿದ್ರು ಏನೇ ಕೊಟ್ಟರು ನೀವು ತಿನ್ನಬೇಕು, ಆಯಿತಾ, ಯಾವುದನ್ನು ಸ್ಟಾಪ್ ಮಾಡಬಾರ್ದು ನೀವು ಅಂತ. ಪಾಪ ಅದನ್ನು ಕೇಳಿ ಶಾರದವ್ರಿಗೆ ಒಂಥರ ಆಗಿಬಿಡುತ್ತೆ, ಕಣ್ಣಲ್ಲಿ ನೀರು ಬರ್ತಿರುತ್ತೆ. ಆದರೆ ನಮ್ಮ ಭೂಮಿಯವ್ರ ಕಣ್ಣನ್ನು ಒರೆಸ್ಬಿಟ್ಟು, ಅರ್ಥ ಆಯ್ತಾ ಶಾರದಮ್ಮ, ನೀವು ಯಾವತ್ತೂ ಹಸ್ಕೊಂಡಿರಬಾರ್ದು ಅಥವಾ ಟ್ಯಾಬ್ಲೆಟ್ ತೊಗೊಳ್ಳದೇ ಇರಬಾರ್ದು, ಈ ಥರ ಯಾವುದೂ ಮಾಡಬಾರ್ದು, ಗೊತ್ತಾಯ್ತಾ ಶಾರದಮ್ಮ ಅಂತ ಕೈ ಹಿಡ್ಕೊಂಡು ಹೇಳ್ತಾಳೆ.
ಇದೆಲ್ಲ ಹೇಳಿಬಿಟ್ಟು ತನ್ನ ಕೈನ ಚಾಚ್ಬಿಟ್ಟು ಇದ್ರ ಮೇಲೆ ಪ್ರಮಾಣ ಮಾಡಿ ನೀವು ಯಾವತ್ತೂ ನನ್ನ ಮಾತನ್ನ ಮೀರಲ್ಲ ಅಲ್ವಾ ಶಾರದಮ್ಮ ಅಂತ ಹೇಳ್ತಾಳೆ. ಆವಾಗ ಇನ್ನೇನೋ ಶಾರದಾ ಅವರು ಅವಳ ಕಣ್ಣು ಕೈ ಎಲ್ಲನೂ ನೋಡ್ತಿರ್ತಾರೆ. ನೋಡಿ ಇನ್ನೇನೋ ಹೀಗೆ ಇದು ಮಾಡಬೇಕು ಅನ್ನೋ ಟೈಮಿಗೆ ಸಡನ್ನಾಗಿ ಇಲ್ಲಿಗೆ ಶ್ರವಣ ಬರ್ತಾನೆ. ಶ್ರವಣ ಬಂದಿದ್ದನ್ನು ನೋಡಿ ಭೂಮಿ ಕಣ್ಣೊರೆಸ್ಕೊಂಡು ಅವಳ ಕೈನ ಹಿಂದೆ ತಗೊತಾಳೆ. ಶರಣ್ ಬಂದುಬಿಟ್ಟು ಕುತ್ಕೋ ಭೂಮಿ ಅಂತ ಎದ್ದೇಳ್ತಿದ್ದಂಥ ಭೂಮಿನ ಅಲ್ಲೇ ಕೂರಿಸ್ತಾರೆ. ಅವ್ರು ಹೇಳ್ತಾರೆ, ನಚ್ಚಿ ಹೇಳ್ತಿದ್ದ ಶಾರದಾದು ಮಾತ್ರೆ ಎಲ್ಲ ಖಾಲಿಯಾಗಿತ್ತಂತ, ಅದಕ್ಕೆ ತೊಗೊಂಬರೋಣ ಅಂತ ಹೋಗಿದ್ದೆ, ತಗೋ ಅಂತ ಹೇಳಿ ಅವ್ರು ಟ್ಯಾಬ್ಲೆಟ್ನ ಕೊಡ್ತಾರೆ. ಕೊಟ್ಬಿಟ್ಟು ಅವ್ರ ಮಾತನ್ನ ಮತ್ತೆ ಮುಂದುವರಿಸಿ ಹೇಳ್ತಾರೆ, ನನ್ನ ಮುಂದೆ ಇರೋ ಹೆಂಡತಿ ನನ್ನನ್ನು ಐಡೆಂಟಿಫೈಯೇ ಮಾಡ್ತಿಲ್ಲ, ನನ್ನ ಕಂಡ್ರೆ ಹೆದರ್ಕೊತಾಳೆ. ಇನ್ನು ನನ್ನ ಮಗಳು ಮನಸ್ವಿನಿ ಅದೆಲ್ಲಿದ್ದಾಳೋ ಹೇಗಿದ್ದಾಳೋ ನನಗಂತೂ ಗೊತ್ತಿಲ್ಲ. ಆದರೆ ನನ್ನ ಶಾರದಾಗೆ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ. ಅದ್ರ ಜೊತೆಗೆ ನನ್ನ ಮಗಳು ಮನಸ್ವಿನಿಗೂ ಕೂಡ ತುಂಬ ಚಾಕ್ಲೇಟ್ ಅಂದರೆ ಇಷ್ಟ, ಅದಕ್ಕೆ ಚಾಕ್ಲೇಟ್ ತಂದಿದ್ದೀನಿ ಅಂತ ಹೇಳಿ 3 ಡೈರಿ ಮಿಲ್ಕ್ ಚಾಕ್ಲೇಟ್ನ ತೆಗೆದು ಅವ್ರ ಮುಂದೆ ಇಡ್ತಾರೆ. ಇಟ್ಟಿದ ತಕ್ಷಣವೇ ನಮ್ಮ ಭೂಮಿ ಹೇಳ್ತಾಳೆ, ಅಪ್ಪ ಅಮ್ಮ ತಿಂದರೆ ಮಾತ್ರ ನಾನು ತಿನ್ನೋದು ಅಂತ. ಹಂಗೆ ಅಂದಿದ ತಕ್ಷಣವೇ ಶಾರದವ್ರ ಮುಖ ಒಂಥರ ಆಗುತ್ತೆ. ಅದಾದಮೇಲೆ ಶ್ರವಣಗೆ ಒಂಥರ ಭಯ ಆಗುತ್ತೆ. ಭೂಮಿ ಒಂಥರ ಕಣ್ಣ ಪಿಳಿ ಅಂತ ನೋಡ್ತಿರ್ತಾಳೆ ಬಿಟ್ಕೊಂಡು. ಏನಂತಲೇ ಗೊತ್ತಾಗೋದಿಲ್ಲ ಮುಂದೆ ಏನು ಮಾಡೋದಂತ ಶ್ರವಣಿಗೆ. ಅದಾದಮೇಲೆ ಶ್ರವಣ ಹೇಳ್ತಾರೆ, ಇಲ್ಲ ಅವಳು ನನ್ನ ಕಂಡ್ರೆ ಎದುರ್ಕೊತಾಳೆ, ಅದು ಹೆಂಗೆ ನನ್ನ ಹತ್ರ ಇಸ್ಕೊತಾಳೆ ಅಂತ. ಭೂಮಿ ಹೇಳ್ತಾಳೆ, ಒಂದೇ ಒಂದು ಸಲ ನೀವೇ ಕೊಟ್ಬಿಟ್ಟು ಟ್ರೈ ಮಾಡಿ ನೋಡೋಣ ಅಂತಂದಿದ ತಕ್ಷಣವೇ ಅವ್ರು ಹಿಂಗೆ ಕೈ ಕೊಡ್ತಾರೆ. ಭೂಮಿ ಕಣ್ಣಲ್ಲಿ ಸನ್ನೆ ಮಾಡ್ತಾಳೆ ಶಾರದಾ ಅವರಿಗೆ, ಇಸ್ಕೊಳ್ಳಿ ಅಂತ. ಶಾರದಾ ಅವ್ರು ಇಸ್ಕೊತಾರೆ. ಇಸ್ಕೊಂಡಿದ ತಕ್ಷಣವೇ ಭೂಮಿ ಜೋರಾಗಿ ಕಿರ್ಚ್ಕೊಂಡು ಹಿಂಗೆ ಶ್ರವಣ ಕೈಯೆಲ್ಲ ಹಿಡ್ಕೊಂಡು ಜೋರಾಗಿ ಕಿರ್ಚಿ ಇಬ್ಬರು ಫುಲ್ ಖುಷಿಲಿರ್ತಾರೆ. ಆವಾಗ ಶ್ರವಣ ಕೂಡ ಫುಲ್ ಖುಷಿಲಿರ್ತಾನೆ. ನಮ್ಮ ಭೂಮಿ ಹೇಳ್ತಾಳೆ ಆವಾಗ ಶ್ರವಣ ಕಡೆ ತಿರುಗಿ, ನೋಡಿದ್ರೆ ಇದರಿಂದ ಏನು ಅರ್ಥ ಆಗ್ತಿದೆ ನಿಮಗೆ ಅಂತ. ಶ್ರವಣ ಹೇಳ್ತಾನೆ, ಏನು ಅರ್ಥ ಆಗಲಿಲ್ವಲ್ಲ ಅಂತಂದಾಗ ಭೂಮಿ ಹೇಳ್ತಾಳೆ, ಅದಕ್ಕೆ ನಿಮ್ಮನ್ನ ಪೆದ್ದು ಅನ್ನೋದು. ನೋಡಿ ಬರ್ತಾ ಶಾರದಮ್ಮನಿಗೆ ನಿಮ್ಮ ಮೇಲಿರೋ ಭಯ ಕಮ್ಮಿ ಆಗ್ತಿದೆ, ಪ್ರೀತಿ ಜಾಸ್ತಿ ಆಗ್ತಿದೆ ಅಂತ. ಹೌದಾ ಅಂತಂತಾನೆ. ಅದಾದಮೇಲೆ ಇನ್ಮೇಲಿಂದ ನೀವು ಒಂದು ಕೆಲಸ ಮಾಡಬೇಕು ಅಂತಾಳೆ. ಏನು ಅಂತಂದಾಗ, ಇನ್ಮೇಲಿಂದ ಊಟ ಟೈಮಿಗೆ ಟ್ಯಾಬ್ಲೆಟು ಇದನ್ನೆಲ್ಲ ನೀವೇ ಮಾಡಿಸ್ಬೇಕು, ಅವಾಗ ಇನ್ನೂ ಭಯ ಬೇಗ ಕಮ್ಮಿ ಆಗುತ್ತೆ, ನೆನಪುಗಳು ಕೂಡ ಬೇಗ ಬರುತ್ತೆ ಅಂತ. ಇದನ್ನು ಕೇಳಿ ಶ್ರವಣಿಗೆ ಎಲ್ಲಿಲ್ದಿರೋ ಖುಷಿ ಆಗುತ್ತೆ, ಜೊತೆಗೆ ನಮ್ಮ ಭೂಮಿಗೂ ಕೂಡ ಖುಷಿ ಆಗುತ್ತೆ. ಆದರೆ ಮಧ್ಯದಲ್ಲಿ ನಮ್ಮ ಶಾರದಾ ಅವರಿಗೆ ಹಳೆ ನೆನಪುಗಳು ಸ್ವಲ್ಪ ಮರಳು ಕಳಿಸುತ್ತೆ. ಅದು ಏನಾಗುತ್ತೆ ಅಂತ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ದಯವಿಟ್ಟು ಮರಿಬೇಡಿ. ಧನ್ಯವಾದಗಳು. ಶುಭ ದಿನ.